ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವತ್ತು ಗುಲಾಬಿ ನನ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ಲು. ಗೌಡ್ರೆ ಏನ್ ಮಾಡ್ತಾ ಇದ್ದೀರಾ? ಇವ್ನು ಯಾವಾಗ್ಲೂ ಪಿಪಿ ಊದ್ತಾನೆ ಇರ್ತಾನೆ, ಒಂದ್ಸಲ ಅನ್ನೋದ್ರಿಂದ ಸೌಂಡೇ ಬರ್ಲಿಲ್ವಲ್ಲ. ಗೌಡ್ರೆ, ಮಾಲಿನಿ ಅವ್ರೆ, ಏನೋ ಸರ್ಪ್ರೈಸ್ ಅಂದ್ರಲ್ಲ, ಇನ್ನೂ ಬರ್ಲೇ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಬರುತ್ತೆ ಅದನ್ನ ತರಕಂತಾನೆ ಹೋಗಿದ್ದಾರೆ. ಅಲ್ಲಿ ತನಕ ನಿಮ್ ಸಂತೋಷನ ಹಾಗೇ ಹಿಡಿದಿಟ್ಕೊಳ್ಳಿ. ಅಯ್ಯೋ, ಸರ್ಪ್ರೈಸ್ ಅಂದಾಗಿಂದ ನನಗೆ ನಿದ್ದೆ ಬಂದಿಲ್ಲ. ಸರ್ಪ್ರೈಸ್ ಅಂತ ಹೇಳ್ದಾಗಿಂದ ನಿದ್ದೆ ಬಂದಿಲ್ಲ. ರೇಖಾ ಅವ್ರೆ, ಜಾಸ್ತಿ ಆಡ್ಬೇಡಿ. ಹಿಂಗೆ ಆಡ್ತಾ ಇದ್ರೆ ಬರ್ತಿರೋ ಸರ್ಪ್ರೈಸ್ ವಾಪಸ್ ಹೋಗ್ಬಿಡುತ್ತೆ ಅಷ್ಟೇ. ಹಾಗೆಲ್ಲ ಆಗ್ಬಾರ್ದು ರೀ, ಅಕಸ್ಮಾತ್ ಸರ್ಪ್ರೈಸ್ ವಾಪಸ್ ಹೋಗ್ಬಿಡ್ತು ಅಂತ ಹೇಳಿದ್ರೆ ಸರ್ಪ್ರೈಸ್ ನ ನೆನ್ಪ್ ಮಾಡ್ಕೊಂಡು ನಿಮ್ಮ ಹೆಸರನ್ನ ಬರ್ದಿಟ್ಟು ಇದೇ ಫ್ಯಾನ್ಗೆ ನೇಣಾಕೋಬೇಕಾಗುತ್ತೆ. ಛೀ, ಪಾಪ ಫ್ಯಾನ್ ಏನ್ ಪಾಪ ಮಾಡಿತ್ತು, ಅದಕ್ಕೋಗಿ ಯಾಕ್ರಿ ನೇಣ್ ಹಾಕೋತೀರಾ? ಒಂದ್ ಕೆಲ್ಸ ಮಾಡಿ, ನನ್ ಹೆಂಡತಿ ಫುಲ್ ರೈಸ್ಗೆ ಮೊನ್ನೆ 2 ಮಾತ್ರೆ ತಂದು ಕೊಟ್ಟಿದ್ನಲ್ಲ, ಅಂತದೇ ಮಾತ್ರೆ ತಂದು ಕೊಡ್ತೀನಿ. ಲಬಕ್ ಅಂತ ತಗೊಂಡು ಪಟಕ್ ಅಂತ ಹೋಗ್ಬಿಡಿ. ರೇಖಾ ಮೇಡಮ್ ಅವ್ರೆ, ಅಳಕ್ ಹೋಗ್ಬಿಡಿ. ನೀವು ನಕ್ರೆ ನಿಮ್ಮನ್ನ ನೋಡಕ್ ಆಗಲ್ಲ. ಇನ್ನು ನೀವು ಹತ್ರ ಯಾವ ಕಣ್ಣಿಂದ ನೋಡ್ಲಿ? ಸಾಕು, ಸಾಯತ್ತೆ ಬಯಸ್ತಾ ಇದ್ದೀರಲ್ಲ, ನನ್ ಮೇಲೆ ಯಾರಿಗೂ ಪ್ರೀತಿ ಇಲ್ಲ. ಐ ಹೇಟ್ ಯು. ರೇಖಕ್ಕ, ಬನ್ನಿ. ಏನ್ ಹಾಗ್ ನೋಡ್ತಿದ್ದೀರಾ? ನೀವೇ ಹೇಳ್ತಿದ್ರಲ್ಲ ನನ್ಗೆ 1 ವರ್ಷದ ಮಗು ಬೇಡ, ನನ್ಗೆ ದೊಡ್ಡ ಮಕ್ಳು ಬೇಕು, 5 ವರ್ಷದ ಮಕ್ಳು ಬೇಕು ಅಂತ. ಅದಕ್ಕೆ ಕರ್ಕೊಂಡ್ ಬಂದಿರೋದು. 5 ವರ್ಷ ಏನು, ಇವನಿಗೆ 7 ವರ್ಷ, ಇವಳಿಗೆ 8 ವರ್ಷ. ಇವನ್ ಹೆಸರು ಪ್ರಕಾಶ್, ಇವಳ ಹೆಸರು ಹೇಮಾ ಅಂತ. ಇಬ್ರು ಹೈಪರ್ ಆಕ್ಟಿವ್. ಒಂದ್ ನಿಮಿಷ ಗಲಾಟೆ ಮಾಡೋ ಹಾಗಿಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಡಿಸ್ತೀನಿ ಅಂತ ಹೇಳಿದೀನಿ ತಾನೆ. ಗುಲಾಬಿ ಎಲ್ ಸಿಕ್ರು? ಅಲ್ಲಿ ತೆಂಗಿನ ಮರದಲ್ಲಿ ನೇತಾಡ್ತಾ ಇದ್ರು, ಹಂಗೆ ಕಿತ್ಕೊಂಡ್ ಬಂದ್ರು. ರೇಖಾ, ನಾವ್ ಎಲ್ಲಿಂದಾರು ಕರ್ಕೊಂಡ್ ಬಂದಿದೀವಿ. ಅದೆಲ್ಲ ನಿಮ್ಗೆ ಯಾಕೆ? ಒಟ್ನಲ್ಲಿ ನೀವ್ ಮಕ್ಳು ಬೇಕು ಅಂತ ಹೇಳಿದ್ರಲ್ಲ, ಕರ್ಕೊಂಡ್ ಬಂದಿದೀವಿ. ಇವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ರೇಖಾ ಅವ್ರೆ, ನೀವ್ ಈ ಮಕ್ಳನ್ನ ನೋಡ್ಕೋತೀನಿ ಅಂತ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಮಕ್ಳು ಎಷ್ಟು ಹೈಪರ್ ಆಕ್ಟಿವ್ ಆಗಿದ್ದಾರೆ. ಇವ್ರನ್ನ ನಿಮ್ ಕೈಯಿಂದ ನೋಡ್ಕೊಳ್ಳೋದ್ ಕಷ್ಟ ಅನ್ಸುತ್ತೆ. ಯೋಚನೆ ಮಾಡಿ. ಆಮೇಲೆ ಆಡೋಣ ಆಯ್ತಾ? ಬನ್ನಿ. ನೋಡಿ ರೇಖಕ್ಕ, ನೋಡಿ, ಇವ್ರಿಬ್ರು ನೀವು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಇವ್ರಿಬ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಮಗು ಬೇಕು ಅಂತ. ನೋಡಿ ಮಕ್ಳ, ನಿಮ್ಮಿಬ್ರಿಗೂ ಅವ್ರೇ ಅಮ್ಮ, 1 ವೀಕ್ ಅವರೇ ಅಮ್ಮ ಆಗಿರ್ತಾರೆ. ನಿಮ್ಗೆ ಏನೇನ್ ಬೇಕೋ ಎಲ್ಲಾನು ಅವ್ರ ಹತ್ರನೇ ಕೇಳ್ಬೇಕು. ಓಕೆನಾ? ಆಯ್ತು ಅಕ್ಕ. ಹಾಯ್ ಮಮ್ಮಿ. ಮಮ್ಮಿ, ಅಯ್ಯೋ ಎಷ್ಟು ಕ್ಯೂಟ್ ಆಗಿ ಮುದ್ದಾಗೆ ಮಮ್ಮಿ ಅಂತ ಕರೆದ್ಬಿಟ್ರು. ಮಕ್ಳ, ಏನ್ ಬೇಕು ನಿಮ್ಗೆ? ಡ್ಯಾಡಿ. ಏನ್ ಬೇಕಾದ್ರೂ ಕರೀರಿ, ಆ ಭಾಸ್ಕರ್ ಹೆಸರು ಮಾತ್ರ ಕರಿಬೇಡಿ. ರೇಖಾ, ಏನ್ ರೇಖಾ ಮಕ್ಳು ಮೇಲೆ ಈ ತರ ಕೂಗಾಡ್ತಾ ಇದೀರಲ್ಲ? ನೋಡಿ ರೇಖಾ, ಮಕ್ಳು ನಿಮ್ ಬಗ್ಗೆ 1 ಕಂಪ್ಲೇಂಟು ಹೇಳ್ಬಾರ್ದು. ಆ ತರ ನೋಡ್ಕೋಬೇಕು. ಆಮೇಲೆ ಮಕ್ಳು ಗಲಾಟೆ ಮಾಡಿದ್ರು, ಅಲ್ಲಿ ಓಡಾಡಿದ್ರು, ಇಲ್ಲಿ ಓಡಾಡಿದ್ರು ಅಂತ ಪಕ್ಕದ ಮನೆಯವರು ಕಂಪ್ಲೇಂಟ್ ಹೇಳ್ಬಾರ್ದು. ಗೊತ್ತಾಯ್ತಾ? ಆಯ್ತಾಯ್ತಾಯ್ತಾಯ್ತು. ನೀವ್ ಹಿಂಗ್ ಕಿರ್ಚಿದ್ರೆ ಅವ್ರು ನಿಮ್ ಹತ್ರ ಬರ್ತಾರ. ನೋಡಿ ಎಷ್ಟೊಂದು ಎದುರುಕೊಂಡಿದ್ದಾರೆ. ಹೋಗಿ ಮಕ್ಳ, ಬನ್ನಿ. ಮಮ್ಮಿ ಹತ್ರ ಹೋಗಿ. ಎಷ್ಟು ಕ್ಯೂಟ್ ಆಗಿದ್ದಾರೆ ನಂತರನೇ. ಆಮೇಲೆ ರೇಖಾ, ಪಕ್ಕದ ಮನೆಯವರು ಮಕ್ಳು ಕೂಗಾಡ್ತಿದ್ದಾರೆ, ಕಿಟಕಿ ಗಾಜ್ ಹೊಡೆದ್ರು ಅಂತ ಕಂಪ್ಲೇಂಟ್ ಬರ್ಬಾರ್ದು. ಹುಷಾರಾಗಿ ನೋಡ್ಕೋಬೇಕು. ನಾನು ಹುಷಾರಾಗಿ ನೋಡ್ಕೊಳ್ತೀನಿ. ಮುದ್ದಾಗಿ ಅಮ್ಮ ಅಂತ ಕರೆದ್ಬಿಟ್ರಿ. ಸೇಮ್ ನಂತರನೇ ಕ್ಯೂಟ್ ಆಗಿದ್ದೀರಾ. ಮಾವನ್ ತರ ಇದೀವಿ. ಮಾಮನ್ ತರ ಇದ್ದೀರಾ? ಜೈ ಮಾಮ. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ಈ ಮಕ್ಳು ನನ್ ಕೈ ಬಂದ್ರಲ್ಲ, ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರೆ ಅವ್ರ ಅಮ್ಮನ್ನೇ ಮರ್ತ್ಬಿಡ್ಬೇಕು, ನನ್ನನ್ನೇ ಅಮ್ಮ ಅಂತ ತಿಳ್ಕೊಬೇಕು. ಆ ರೇಂಜ್ ನೋಡ್ಕೊಳ್ತೀನಿ. ರೇಖಾ ಮೇಡಮ್ ಅವ್ರೆ, ಅದಷ್ಟು ಸುಲಭ ಅಲ್ಲ. ಮಕ್ಕಳನ್ನ ದೇವ್ರ ಸಮಾನ ಅಂತಾರೆ. ಅವ್ರು ತರಲೆ ಮಾಡಕ್ ಶುರು ಮಾಡಿದ್ರೆ ಅವ್ರು ನಮಗೆ ದೇವ್ರನ್ನ ತೋರ್ಸ್ಬಿಡ್ತಾರೆ. ಹುಟ್ಟು ತರಲೆಗಳವು. ನಾನೇ ಮೊದ್ಲೇ ತರ್ಲೆ. ಅಂದ್ರೆ ತರ್ಲೆ ನನ್ ಮಕ್ಳು ಅಂತ ಹೇಳ್ತಾ ಇರ್ತಾರಲ್ವಾ, ಹಂಗೆ ಒಂದ್ ಫ್ಲೋರ್ ನಲ್ಲಿ ಬಂದ್ಬಿಡ್ತು. ಅಯ್ಯೋ ಮಕ್ಳ, ಎಷ್ಟು ಕ್ಯೂಟ್ ಆಗಿದ್ದೀರಾ, ಎಷ್ಟು ಮುದ್ದಾಗಿದ್ದೀರಾ. ನಡ್ರ ರೂಮ್ ತರಿಸ್ತೀನಿ. ಮೇಲ್ ನಡ್ರ, ಫ್ಲೈಟ್ ಹತ್ಕೊಂಬನ್ರ, ಬಸ್ ಹತ್ಕೊಂಬನ್ರ. ಈ ರೇಖಾ ಅವರು ನಿಜವಾಗ್ಲೂ ಆ ಮಕ್ಕಳನ್ನ ನೋಡ್ಕೋತಾರ ಅನ್ನೋದೇ ಡೌಟು. ನೋಡ್ಕೊಳ್ಳೇಬೇಕು ಮಾಲಿನಿ.
ಅವಾಗವಾಗ ಫೋನಲ್ಲಿ ವಿಡಿಯೋ ನೋಡ್ಕೊಂಡು ಮಕ್ಳು ಮೂವಿ ನೋಡ್ಕೊಂಡು ನನಗ್ ಮಕ್ಳು ಬೇಕು ಅನ್ನೋದಲ್ಲ, ಪ್ರಾಕ್ಟಿಕಲ್ ಅರ್ಥ ಆಗ್ಬೇಕು ಅವರಿಗೆ. ಇವಾಗ ನೋಡಿ ನಿಜವಾದ ಪ್ರಾಕ್ಟಿಕಲ್ ಕ್ಲಾಸಸ್ ಶುರುವಾಗುತ್ತೆ. ಹಾ, ಗುಲಾಬಿ ಮೇಡಮ್ ಅವರೇ, ಮೋಸ ಮೋಸ ಮೋಸ, ದ್ರೋಹ ದ್ರೋಹ ದ್ರೋಹ, ಅನ್ಯಾಯ ಅನ್ಯಾಯ ಅನ್ಯಾಯ. ಅಯ್ಯೋ ಗೌಡ್ರೆ ಅದೇನಾಯ್ತು ಹೇಳಿ. ಅಲ್ಲ ಗುಲಾಬಿ ಮೇಡಮ್ ಅವರೇ, ಈ ಮನೆಯಲ್ಲಿ ಯಾರಿಗ್ ಬೇಕು ಅದನ್ನೆಲ್ಲ ತಂದು ಕೊಡ್ತೀರಾ? ರೇಖಾ ಮೇಡಮ್ ಅವರು ಮಕ್ಳು ಬೇಕಾದಿದ್ದಕ್ಕೆ ರೆಡಿಮೇಡ್ ಮಕ್ಕಳನ್ನ ತಂದು ಕೊಟ್ರಿ. ನನಗೇನ್ ಬೇಕು ಅದನ್ನ ತಂದು ಕೊಟ್ಟಿದ್ದೀರಾ? ನಿಮಗೇನ್ ಬೇಕು? ನನಗೊಬ್ಳು ರೆಡಿಮೇಡ್ ಹೆಂಡತಿ ಬೇಕು. ಗುಲಾಬಿ, ನನ್ಗೆ ರೆಡಿಮೇಡ್ ಗಂಡ ಬೇಕು. ಆ, ಅದಕ್ಕೆ ಹೇಳೋದು ಹಳೆ ಹೆಂಡತಿ ಪಾದನೆ ಗತಿ ಅಂತ ಇಬ್ರು ಜೊತೆಲಿರ್ಬೇಕು. ಬಡ್ರಿ ಈ ಕಡೆ.